ನಮಸ್ಕಾರ ಎಲ್ಲ ನಮ್ಮ ಮುದ್ದು ವೀಕ್ಷಕರೇ, ಬರ್ರಿ ಚೇತನ S24 ಚಾನಲ್ಗೆ. ಇವತ್ತು ನಾವು ಹೊಂಟಿರೋದು ಕೊಲ್ಲಾಪುರಿಗೆ. ಈಗ ಫಸ್ಟ್ ನಾವು ಹೋಗೋದು ಜ್ಯೋತಿಬಾಗ್ ಹೊಂಟೇವಿ ನೋಡ್ರಿ. ನಾವು ಕೊಲ್ಲಾಪುರ ಮಹಾಲಕ್ಷ್ಮಿ. ಎಲ್ಲರೂ ಈಗ ಹೋಗಿ ಸಬ್ಸ್ಕ್ರೈಬ್ ಬಟನ್ ಒಳಗೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಆಮ್ಯಾಗ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ನನ್ನ ವಿಡಿಯೋನ ಹಿಂಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ಕೊಂತ ಇವತ್ತಿಂದ ಟ್ರಿಪ್ ಸ್ಟಾರ್ಟ್ ಮಾಡತ್ತೇವೆ ನೋಡ್ರಿ. ಕೊಲ್ಲಾಪುರ ಮಹಾಲಕ್ಷ್ಮಿಗೆ ಎಲ್ಲರೂ ನಮ್ಮ ಫ್ರೆಂಡ್ಸ್ ಇರೋಲ್ಲ. ಅದು ಈಗ ನಾವು ಎಲ್ಲದೇವ್ರಿ ಆಂಟಿ ಬೆಳಗಾವಿ ದಾಟಿದ್ರಲ್ಲ, ಈಗ ಮಲಪ್ರಭಾ ನದಿ ಹತ್ರ. ಈಗ ಮಲಪ್ರಭಾ ನದಿ ಹತ್ತದ ಕ್ಯಾಮ್ರಾ ಎಷ್ಟು ಜಸ್ಟಿಫೈ ಮಾಡಕ್ಕೆ ಗೊತ್ತಿಲ್ಲ. ವ್ಯೂ ಮಾತ್ರ ಚಲೋ ಐತೆ ನೋಡ್ರಿ. ಕೊಲ್ಲಾಪುರದಿಂದ 17 ಕಿಲೋಮೀಟ್ರ್ ದೂರದಲ್ಲಿ ಐತ್ರಿ ಜ್ಯೋತಿಬಾ ವಾಡಿ ಅಂಥೇಳಿ. ಇದು ಗುಡ್ಡದ ಮೇಲೆ ಐತ್ರಿ ಇದು ದೇವಾಲಯ. ಮಹಾರಾಷ್ಟ್ರ ಮತ್ತು ಕರ್ನಾಟಕ ಪ್ರಮುಖ ತೀರ್ಥಕ್ಷೇತ್ರವಾಗಿದೆ. ಈಗ ಅಲ್ಲಿಗೆ ನಾವು ಪ್ರಯಾಣ ಬಳಸಾಕತ್ತೀವಿ. ಬರ್ರಿ ಹೋಗೋಣಂತ ಎಲ್ಲರೂ ಸೇರಿ ನಾವು ಪೆಟ್ರೋಲ್ ಹಾಕ್ಸ್ಕೊಳಕ್ಕೆ ಬಂದ್ವಿ. ಈಗ ನಾವೆಲ್ಲರೂ ನಾಷ್ಟಾ ತೊಗೊಂಬಂದೀವ್ರಿ. ಈಗ ಇಲ್ಲೇ ಕುಂತು ನಾಷ್ಟಾ ಮಾಡ್ಕೊಂಡು ನೆಕ್ಸ್ಟ್ ಹೋಗ್ತೇವೆ. ಇದು ಫುಲ್ ಹೈವೇ ಐತ್ರಿ, ನಿಮ್ಗೆ ತೋರಿಸ್ತೀನಿ ನಿಮ್ಗೆ. ಇಲ್ಲಿ ನೋಡಿಲ್ಲ, ನಿಮ್ಗೆ ಫುಲ್ ಹೈವೇ ಐತಿ. ಇಲ್ಲೇ ಸ್ವಲ್ಪ ಸೈಡಿಗೆ ಕೂತು ನಾಷ್ಟಾ ಮಾಡಿ ಈಗ ನೆಕ್ಸ್ಟ್ ಬಿಡ್ತೇವೆ ನೋಡ್ರಿ. ಆಲ್ ಟೈಮ್ ಫೇವ್ರೇಟ್ ಉಪ್ಪಿಟ್ಟು. ಈಗ ನಾಷ್ಟ ಎಲ್ಲ ಆತ್ರಿ. ಈಗ ನಾಷ್ಟ ಆಯ್ತು. ಇನ್ನು ನೆಕ್ಸ್ಟ್ ಹೋಗೋದು ನೋಡ್ರಿ. ಈಗ ನಮ್ಮ ಅಂಕಲ್ ನೀವು ಬಿಟ್ಟು ಬಂದು ನಿಮ್ಗೆ ಹೆಂಗೆ ಅನ್ಸತ್ತೆ ಹೇಳ್ಬೇಕು. ನೀವು ಎಷ್ಟು ಮಿಸ್ ಮಾಡ್ಕೊಳಕತ್ತೀರೋ ಏನೋ. ಅಷ್ಟೇ ರೀ, ನೀವು ರೇಂಟಿ ಭಾಳ ಮಿಸ್ ಮಾಡ್ಕೊಳತ್ತೀವಿ. ಅಂಕಲ್ ರೀ, ಅಂಕಲ್ ನೀವು ಹೇಳ್ರಿ. ಈಗ ನಾವು ಜ್ಯೋತಿಬಾಗ್ ಬಂದು ರೀಚ್ ಆದ್ವಿ ರೀ. ಇದು ಗುಡಿ. ಇಲ್ಲಿ ಮೆಟ್ಲಾನು ಇಳ್ಕೊಂಡು ಬರ್ಬೋದಂತ. ಇಲ್ಲ ಅಂದ್ರೆ ನಿಮ್ದು ಕಾರ್ದಾಗ ಬರ್ತೀರಿ ತಳಗ ಅಂದ್ರೆ ಓಕೆ, ನಿಮ್ಮ ಕಾರ್ದಾಗೂ ಬರ್ಬೋದು. ಆಮೇಲೆ ನಿಮಗೆ ಇಲ್ಲಿ ಏನಾರ ತೊಗೋಬೇಕಾ, ಹಣ್ಣು ಕಾಯಿ ಹಿಂಗೆ ಏನಾರ ಅಂತಂದ್ರೆ ಇಲ್ಲಿ ಅಂಗಡಿ ಇದ್ದಾವ್ರಿ, ತೊಗೋಬೋದು ನೀವು. ಈಗ ನಾವು ಗುಡಿ ಎಂಟ್ರೆನ್ಸ್ ಆತೇವ್ರಿ. ಇದೆಲ್ಲ ಹಳೆ ಕಲ್ಲಿನ ಗುಡಿ ನೋಡ್ರಿ, ಇದೆಲ್ಲ ಫುಲ್. ಬರ್ರಿ ಈಗ ನಾವು ಇಲ್ಲಿಂದ ಒಂದು ಸ್ವಲ್ಪ ಹಿಸ್ಟ್ರಿ ತಿಳ್ಕೊಳ್ಳೋಣಂತ. ಜ್ಯೋತಿಬಾವನ್ನು ಶಿವನ ಅವತಾರವಾದ ಖಂಡೋಬಾ ಎಂಬ ರೂಪದಲ್ಲಿ ಭಕ್ತರ ಪೂಜಿಸುತ್ತಾರೆ. ಇಲ್ಲಿ ಜ್ಯೋತಿಬಾ ಒಳಗದಲ್ರಿ ರತ್ನಾಕಸುರ ಅನ್ನೋ ಒಬ್ಬ ಅಸುರ ಇದ್ನಂತ್ರಿ. ಅವ ಎಲ್ಲ ಜನರಿಗೂ ತ್ರಾಸ ಕೊಡತ್ತಿದ್ನಂತ. ಅದಕ್ಕೆ ಮಹಾಲಕ್ಷ್ಮಿ ದೇವಿ ಅದಲ್ಲ, ಬ್ರಹ್ಮ ವಿಷ್ಣು ಮಹೇಶ್ವರನ ಕಡೆ ಹೋಗಿ ಬೇಡ್ಕೋತಾರ ಅಂತ, ನೀವು 3 ಮಂದಿ ಸೇರಿ ಇವನ್ನ ಸಂಹಾರ ಮಾಡ್ಬೇಕಂತ ಹೇಳಿ. ಅವಾಗ ಬ್ರಹ್ಮ ವಿಷ್ಣು ಮಹೇಶ್ವರ ಅದರಲ್ರಿ 3 ಮಂದಿ ಸೇರಿ ಜ್ಯೋತಿಬಾ ಅನ್ನೋ ರೂಪದಲ್ಲಿ ಬಂದು ಅವತಾರ ತಾಳಿ ಆ ರತ್ನಾಕರ ಅನ್ನೋ ರಾಕ್ಷಸನಿಗೆ ಸಂಹಾರ ಮಾಡ್ತಾರ್ರಿ. ಅದ ಇಲ್ಲಿದೆ ಹಿಸ್ಟ್ರಿ ಮೇನ್. ಗುಡಿದು ಭಾಳ ಹಳೆ ಗುಡಿ ಇರ್ಬೇಕಿದೆ. ಫುಲ್ ಎಲ್ಲ ಕಲ್ದಾಗ ಅದ ನೋಡಿ. 13ನೇ ಶತಮಾನದಾಗ ಈ ದೇವಾಲಯ ನಿರ್ಮಾಣವಾಗಿತ್ತಂತ ನೋಡ್ರಿ. ಇದು ಇಲ್ಲಿ ಸ್ಥಳೀಯರ ದಾಖಲೆಗಳನ್ನು ಹೇಳ್ತಾರೆ. ಈ ಗುಡಿ ಗುಡ್ಡದ ಮೇಲೆ ಇರೋದ್ರಿಂದ ಆಕಾಶನ ಇನ್ನೇನು ನಾವು ಮುಟ್ತೀವಿ ಅನ್ನೋರ್ ಗತೆ ಐತಿ. ಇಲ್ಲಿ ಒಟ್ಟು 3 ಪ್ರಮುಖ ದೇವಾಲಯ ಅದಾವ್ರಿ. ಜ್ಯೋತಿಬಾ ದೇವಾಲಯ, ಕೇದಾರೇಶ್ವರ ದೇವಾಲಯ ಮತ್ತು ರಾಮಲಿಂಗ ದೇವಾಲಯ.
ಈಗ ನಾವು ಗುಡಿ ಒಳಗೆ ಹೋಗ್ತೀವ್ರಿ, ನಾವು ನೋಡ್ಬೋದು ಎಲ್ಲ ಕಲ್ಲುಗಳಿಂದ ಕಂಬ ಏನದಾವಲ್ರಿ ಭಾಳ ಚಂದ ಕೆತ್ತಾರ. ಏನು ಬೆಣ್ಣೆ ಒಳಗೆ ಹಿಂಗೆ ಕೆತ್ತಾರೇನ ಅಂತಂತೇಳಿ ಅನಿಸ್ಬೇಕು, ಅಷ್ಟು ಚಂದ ಕೆತ್ತಾರ ನೋಡ್ರಿ. ಇಲ್ಲಿ ಚೈತ್ರ ಪೂರ್ಣಿಮಾ ದಿವಸ ಅಂದ್ರಿ ಹನುಮಾನ್ ಜಯಂತಿ ದಿನ ಇಲ್ಲೇ ಜಾತ್ರೆ ಆಗ್ತೈತ್ರಿ. ಆಮೇಲೆ ಅದೇ ದಿನ ಲಕ್ಷಾಂತರ ಭಕ್ತರು ಇಲ್ಲಿ ಬಂದು ದೇವರಿಗೆ ಗುಲಾಬಿ ಬಣ್ಣದ ಗುಲಾಲ್ ಹಚ್ಚುವ ಸಂಪ್ರದಾಯ ಐತ್ರಿ. ಇಲ್ಲಿ ಜಾತ್ರೆ ಟೈಮ್ನಾಗ ಅಂತ ಇಡೀ ಫುಲ್ ಗುಡ್ಡ ಐತಲ್ರಿ, ಫುಲ್ ಗುಲಾಬಿ 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 ಕಾಣ್ತದ ನೋಡ್ರಿ. ಅಂದ್ರೆ ಪಿಂಕ್ 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 ಕಲರ್ ಚಂದ ಅನಿಸ್ತಲ್ಲ ರೀ. ಇದು ಎಂಟ್ರೆನ್ಸ್ ಇದೆ. ಇಲ್ಲಿ ಭಕ್ತರ ನಂಬಿಕೆ ಏನಂತಂದ್ರಿ, ಜ್ಯೋತಿಬಾವನ್ನ ಕುಟುಂಬರು ರಕ್ಷಕ ದೇವರು ಎಂದು ನಂಬ್ತಾರಿ. ಮತ್ತು ಆಮ್ಯಾಗ ಕೃಷಿ ಉದ್ಯೋಗ ಆಗ್ಬೋದು, ಆಮ್ಯಾಗ ಮದುವೆ ಆಗ್ಬೋದು, ಮಕ್ಕಳಾಗ್ಬೋದು, ಅದರ ಸಂಬಂಧ ಇದನ್ನು ನಂಬ್ತಾರೆ ನೋಡ್ರಿ. ಕಷ್ಟ ಮತ್ತು ಸಂಕಟಗಳನ್ನು ನಿವಾರಣೆ ಮಾಡ್ತಾರೆ ಈ ದೇವರ. ಆಮ್ಯಾಗ ಶಕ್ತಿವಾದ ದೇವಾಲಯ ಅಂಥೇಳಿ ಇದು ಪ್ರಸಿದ್ಧಿ ಐತ್ರಿ. ಇದೇ ನೋಡ್ರಿ ಇಲ್ಲಿನ ಹಿಸ್ಟ್ರಿ. ಈಗ ಬರ್ರಿ ಈಗ ಒಳಗೆ ಹೋಗೋಣಂತ, ದೇವ್ರ ಕಡೆ ಜ್ಯೋತಿಬಾ ಕಡೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಬರೋಣಂತ. ಇದು ಹಳೇ ಗುಡಿ ನೋಡ್ರಿ. ಇದು ಇಷ್ಟು ಬಿಸಿಲಿದ್ರು ಒಳಗೆ ಬಂದ ಕೂಡ ಫುಲ್ ಕೋಲ್ಡ್ ಅನ್ಸತೈತಿ. ಭಾಳ ಚಂದ ಕಾಣಿಸತೈತಿ ನೋಡ್ರಿ ಗುಡಿ ಮಾತ್ರ. ಫುಲ್ ಪಿಂಕ್ 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 ಕಲರ್. ಇಲ್ಲೇ ಮೂಲ ದೇವ್ರ ರೀ. ಅಲ್ಲೇ ಕೇದಾರೇಶ್ವರ ಮತ್ತು ಒಂದು ದೇವಿ ಮತ್ತು ಗಣಪತಿ ಮಂದಿರ್ಗೆ ದರ್ಶನ ಮಾಡ್ಕೊಂಡ್ಬಂದ್ವಿ. ಈಗ ನೆಕ್ಸ್ಟ್ ಇರೋದು ಇಲ್ಲೇ ಜ್ಯೋತಿಬಾದ ಮೇನ್ ಇರೋದು ಇಲ್ಲೇ. ಶಿವನ್ ಪುಟ್ಟಿ ನೋಡ್ರಿ ಎಷ್ಟು ದೊಡ್ಡದು ಮಾಡ್ಯಾರ ಇವ್ರು. ಒಳಗಲ್ಲಿ ಕ್ಯಾಮ್ರಾ ಅಲಾವ್ ಇದ್ದಿದ್ದಿಲ್ಲ ರೀ. ಇಲ್ಲಿ ಎಲ್ಲಮ್ಮನ ಗುಡಿ ಒಳಗೆ ಹೆಂಗೆ ನಾವು ಭಂಡಾರ ಇದು ಮಾಡ್ತೇವಲ್ರಿ, ಹಂಗೆ ಸೇಮ್ ಇಲ್ಲೇ ಗುಲಾಲ್ ಅಂತ ಹೇಳಿ ಇದು ಮಾಡ್ತಾರೆ ನೋಡ್ರಿ. ಈಗ ದಸರಾ ಎಲ್ಲ ಮುಗಿತ್ರಿ. ಈಗ ನೆಕ್ಸ್ಟ್ ಈಗ ಮತ್ತೆ ಹೊಂಟ್ರಿ ಕೊಲ್ಲಾಪುರ ಮಹಾಲಕ್ಷ್ಮಿಗೆ. ಅಲ್ಲ ಏನಾರ ಒಂದು ತಗೋರಿ. ಅಲ್ಲ ಏನಾರು ಶಾಪಿಂಗ್ ಮಾಡೋರು ಮಾಡ್ರಿ. खवा का है क्या? हाँ खवा का है। चला 100 रुपये पाव केजी। ಇದು खुला ಇಲ್ಲ. खुला कितना चाहिए? 50 का मिलता है। ಈಗ ಜ್ಯೋತಿಬಾ ಬಿಡಾಕತ್ತಿ ನೋಡ್ರಿ. ಈಗ ನೆಕ್ಸ್ಟ್ ಕೊಲ್ಲಾಪುರ ಮಹಾಲಕ್ಷ್ಮಿಗೆ ಹೋಗ್ತೇವೆ. ಹಿಂಗೆ ಸೀದಾ ಅಲ್ಲೇ ನಮ್ಮ ಕಾರ್ ಬರಬೇಕು, ಇನ್ನೂ ಬಂದಿಲ್ಲ. ಇಲ್ಲೆಲ್ಲ ನಮ್ಮ ಕಡೆ ಪಾರ್ಕ್ ಮಾಡಿರಿ, ನಿಮ್ಮ ಕಡೆ ಪಾರ್ಕ್ ಮಾಡಿರಿ ಅಂತಿರ್ತಾರೆ. ಒಟ್ಟ ಪಾರ್ಕ್ ಮಾಡಕ್ಕೆ ಹೋಗ್ಬೇಡ್ರಿ, ಇವ್ರು ಮತ್ತೆ ಚಾರ್ಜ್ ಮಾಡ್ತಾರೆ. ಸುಮ್ಮನೆ ನೀವು ಅಲ್ಲಿ ಕೆಳಗೆ ಹೋಗಿ ಇಳಿದು ಗಾಡಿ ವಾಪಸ್ ಕಳಿಸ್ಬಿಡ್ರಿ. ಅಂತಂದ್ರೆ ಪಾರ್ಕಿಂಗ್ ಏನು ಚಾರ್ಜ್ ಇರೋಂಗಿಲ್ಲ. ಸುಮ್ಮನೆ ಬಂದು ನಿಂತು ದರ್ಶನ ಇಷ್ಟ ಮಾಡ್ಕೊಂಬಂದು ಇಲ್ಲಿ ಮ್ಯಾಗ ಬಂದು ಮತ್ತು ನೀವು ನಿಮ್ಮದು ಓನ್ ಗಾಡಿ ಇದ್ರೆ ಹತ್ತಿ ಹೋಗ್ಬೋದು. ಇದು ನಮ್ಮ ಕಾಕು. ಈಗ ನಾವು ಹತ್ತಿಕೊಳ್ಳುತ್ತಿದ್ದೇವೆ. ಆಂಟಿ ಹಾಂ ಇಡ್ರಿ ನೋಡ್ರಿ ಹತ್ರಿ. ಫಸ್ಟ್ ನಿಮ್ಮ ಬ್ಯಾಗ್ ಬಿದ್ದೈತ್ರಿ, ಅದು ಫಸ್ಟ್ ಎಂಟ್ರಿ. ಹೋಗಿ ಲಕ್ಷ್ಮಕ್ಕ ಹೇಳಿದಿವ್ರಿ ಅದಕ್ಕೆ. ವ್ಯೂ ನೋಡ್ರಿ ಇಲ್ಲೇ ಜ್ಯೋತಿಬಾಯಿಂದ ಈಗ ಬಿಟ್ಟು ಕಾರ. ಅಂದ್ರೆ ಡೈರೆಕ್ಟ್ ಈಗ 10 ಗಂಟೆಗೆ ಅಲ್ಲೇ ಹೋದ್ರಿ, 12 ಗಂಟೆಗೆ ಹೋಗ್ತಾರೆ, 1 ಗಂಟೆಗೆ ಹೋಗ್ತಾರೆ. ಎಲ್ಲ ಇನ್ಫಾರ್ಮೇಶನ್ ಕೊಡಾತಾರ ಅಂಕಲ್ಗೆ. ಇವ್ರ ಭಾಳ ಮಿಸ್ ಮಾಡ್ಕೊಳಕತ್ತಾರ. ನಾನು ಭಾಳ ಮಿಸ್ ಮಾಡ್ಕೊತೀನಿ ನಿಮ್ಮ ಅಂಕಲ್ಗೆ.
ಬಾಯ್ ಬಾಯ್. ಇನ್ ನೆಕ್ಸ್ಟ್ ಲಾಗ್ದಾಗ ನಾವು ಇಷ್ಟು ಮೀಟ್ ಆಗೋಣ. ಕೊಡ್ತಾರತ್ರಿ 1 ಗಂಟೆಗೆ ಹ್ಯಾವ್ ಅ ನೈಸ್ ಡೇ. ಈಗ ಆದ್ರೆ ಕರೆಕ್ಟ್